Good morning, students. So today let us discuss the fifth problem on conversion of single entry into double entry system. In this problem, they have asked us to prepare bills payable account and total creditors account. In the previous problems, we have discussed how to prepare bills receivable as well as total debtors account. Now coming towards this preparation of bills payable and total creditors account, let us see what is the information that has been given in the problem. So last class ನಾವು bills receivable account ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಹಾಗೂ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಡೆಟಾಸ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಬೇಕಂತ ನೋಡಿದೀವಿ. ಈ ಪ್ರಾಬ್ಲಮ್ ಅಲ್ಲಿ ಬಿಲ್ಸ್ ಪೇಯಬಲ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಹಾಗೂ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಬೇಕಂತ ನೋಡೋಣ. The first thing they have given is bills payable on 1st Jan 2019 rupees 6,000. So bills payable, it is a liability. When it comes to the asset ಆಗಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಡೆಬಿಟ್ ಮಾಡಬೇಕು. ಇದು liability ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಮಾಡ್ತೀವಿ. So credit side we are going to write it as by balance brought down 6,000. In the same way, next point they have given us creditors on 1st Jan 2019. So creditors value ಎಷ್ಟಿದೆ 21,000 ಇದೆ. ಕ್ರೆಡಿಟರ್ಸ್ ಸಹ ಲಯಬಿಲಿಟಿ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 21,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಹಾನರ್ಡ್. ಬಿಲ್ಸ್ ಪೇಯಬಲ್ ಹಾನರ್ಡ್ ಅಂದ್ರೆ ಬಿಲ್ಸ್ ಪೇಯಬಲ್ ಬಿಲ್ಸ್ ಅನ್ನ ಪೇ ಮಾಡಿದೀವಿ ಅಂತ. ಎಷ್ಟು ವ್ಯಾಲ್ಯೂದು ಬಿಲ್ಸ್ ಅನ್ನ ಪೇ ಮಾಡಿದೀವಿ? 33,000 ವ್ಯಾಲ್ಯೂ ಆಫ್ ಬಿಲ್ ಹ್ಯಾಸ್ ಬೀನ್ ಪೇಡ್. ಸೊ ಯಾವಾಗ ನಾವು ಬಿಲ್ ಅನ್ನ ಪೇ ಮಾಡ್ತೀವೋ ಆವಾಗ ಕ್ಯಾಶ್ ನಮ್ಮ ಬಿಸ್ನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ. ಸೊ ರೂಲ್ ಏನ್ ಹೇಳುತ್ತೆ? ರಿಯಲ್ ಅಕೌಂಟ್ ರೂಲ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ಅನ್ನ ಕ್ರೆಡಿಟ್ ಮಾಡ್ಕೊಳ್ಬೇಕು ಬಿಕಾಸ್ ಇಟ್ ಇಸ್ ಗೋಯಿಂಗ್ ಔಟ್ ಆಫ್ ಅವರ್ ಬಿಸ್ನೆಸ್. ಸೊ ಬಿಲ್ಸ್ ಪೇಯಬಲ್ ಅನ್ನ ಡೆಬಿಟ್ ಮಾಡ್ಕೊಂತೀವಿ. ಸೊ ದ ಜರ್ನಲ್ ಎಂಟ್ರಿ ವಿಲ್ ಬಿ ಬಿಲ್ಸ್ ಪೇಯಬಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಬಿಲ್ಸ್ ಪೇಯಬಲ್ ಅಕೌಂಟ್ ಡೆಬಿಟ್ ಸೈಡ್ ಟು ಕ್ಯಾಶ್ ಅಕೌಂಟ್ 33,000 ಅಂತ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ 98,000. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೆಡಿಟರ್ಸ್ ಅಂದ್ರೆ ಯಾರು? ಸಪ್ಲೈಯರ್ಸ್ಗೆ ನಾವು ಕ್ಯಾಶ್ ಅನ್ನ ಪೇ ಮಾಡಿದೀವಿ, ನಮ್ಮ ಬಿಸ್ನೆಸ್ ಇಂದ ಕ್ಯಾಶ್ ಹೋಗ್ತಾ ಇದೆ. ಸೊ 98,000 ಕ್ಯಾಶ್ ನಮ್ಮ ಬಿಸ್ನೆಸ್ ಇಂದ ಹೋಗ್ತಾ ಇದೆ ಅಂದ್ರೆ ಯಾರು ರಿಸೀವ್ ಮಾಡ್ಕೊಂತಾ ಇದ್ದಾರೆ? ಕ್ರೆಡಿಟರ್ಸ್. ಸೊ ದ ಜರ್ನಲ್ ಎಂಟ್ರಿ ವಿಲ್ ಬಿ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಸೈಡ್ ಟು ಕ್ಯಾಶ್ ಅಕೌಂಟ್ 98,000. ನೆಕ್ಸ್ಟ್ ನೋಡಿ ಡಿಸ್ಕೌಂಟ್ ರಿಸೀವ್ಡ್ 900. ಸೊ ಡಿಸ್ಕೌಂಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಇದು ನಮಗೆ ಇನ್ಕಮ್ ಆಗುತ್ತೆ. ಸೊ ಇನ್ಕಮ್ ಅನ್ನ ಯಾವಾಗ್ಲೂ ಕ್ರೆಡಿಟ್ ಮಾಡ್ಕೊಳ್ಬೇಕು. ನಾಮಿನಲ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಡಿಸ್ಕೌಂಟ್ ರಿಸೀವ್ ಬಂದು ಇನ್ಕಮ್ ಆಗಿರೋದ್ರಿಂದ ನಾವು ಇದನ್ನ ಕ್ರೆಡಿಟ್ ಮಾಡ್ಕೊಳ್ಬೇಕು. ಸೊ ಯಾರ ಹತ್ರ ನಾವು ಡಿಸ್ಕೌಂಟ್ ತಗೊಳ್ತಾ ಇರೋದು? ಕ್ರೆಡಿಟರ್ಸ್ ಕೊಡ್ತಾ ಇದ್ದಾರೆ. ಸೊ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್. ಸೊ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಸೈಡ್ to discount received account received 900. Next purchase returns rupees 1,100. ನಾವು ಪರ್ಚೇಸ್ ಮಾಡ್ಕೊಂಡಿದ್ವಿ ಬಟ್ ಅದನ್ನ ನಾವೇನ್ ಮಾಡ್ತಾ ಇದೀವಿ ಅವಾಗ ರಿಟರ್ನ್ ಮಾಡ್ತಾ ಇದೀವಿ. ಸೊ ರಿಟರ್ನ್ ಮಾಡುವಾಗ ಯಾರು ರಿಸೀವ್ ಮಾಡ್ಕೊಂತಾ ಇದ್ದಾರೆ? ಅದನ್ನ ಕ್ರೆಡಿಟರ್ಸ್ ರಿಸೀವ್ ಮಾಡ್ಕೊಂತಾ ಇದ್ದಾರೆ. ಸೊ ಪರ್ಸನಲ್ ರೂಲ್ ಏನ್ ಹೇಳುತ್ತೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ನಾವು ಡೆಬಿಟ್ ಮಾಡ್ಕೊಳ್ಬೇಕು. ಇದನ್ನ ಡೆಬಿಟ್ ಮಾಡ್ಕೊಂಡಿದೀವಿ ಅಂದ್ರೆ ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ ಅನ್ನ ಏನ್ ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಸೊ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಸೈಡ್ ಟು ಪರ್ಚೇಸ್ ರಿಟರ್ನ್ 1,100. ನೆಕ್ಸ್ಟ್ ನೋಡಿ ಏನಿದೆ? ಬಿಲ್ಸ್ ಪೇಯಬಲ್ ಆನ್ 31st December 2019 14,000. ಇದನ್ನ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಏನ್ ಮಾಡ್ಬೇಕು? ಡೆಬಿಟ್ ಮಾಡ್ಬೇಕು. ಸೊ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 14,000. ಅದೇ ತರ ಕ್ರೆಡಿಟರ್ಸ್ ಇದು ಬಂದು ಲಯಬಿಲಿಟಿ ಆಗಿರೋದ್ರಿಂದ ಲಯಬಿಲಿಟಿದು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಮಾಡ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಡೆಬಿಟ್ ಮಾಡ್ತೀವಿ. ಸೊ ಕ್ರೆಡಿಟರ್ಸ್ ಆನ್ 31st December 2019 42,000. ಸೊ ಇದನ್ನ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಡೆಬಿಟ್ ಇಟ್ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 42,000. And the last one is cash purchases rupees 16,250. ನಮಗೆ ಕ್ಯಾಶ್ ಪರ್ಚೇಸಸ್ ಇವಾಗ ಸದ್ಯಕ್ಕೆ ಬೇಡ. ಇದನ್ನ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಯಾವಾಗ ಪ್ರಾಬ್ಲಮ್ ಅಲ್ಲಿ ಪ್ರಿಪೇರ್ ಬಿಲ್ಸ್ ಬಿಲ್ಸ್ ಪೇಯಬಲ್ ಅಕೌಂಟ್, ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಅಂಡ್ ಫೈಂಡ್ ಔಟ್ ದ ಟೋಟಲ್ ಪರ್ಚೇಸ್ ಅಂತ ಹೇಳಿದಾಗ ಇದನ್ನ ಫೈಂಡ್ ಔಟ್ ಮಾಡ್ತೀವಿ. ಸದ್ಯಕ್ಕೆ ಇದನ್ನ ಏನು ಮಾಡೋ ಹಾಗಿಲ್ಲ, ಇದನ್ನ ಇಗ್ನೋರ್ ಮಾಡ್ತೀವಿ. ನಾವು ಲೆಟ್ ಅಸ್ ಕ್ಲೋಸ್ ದ ಅಕೌಂಟ್ಸ್. ಸೊ ಫಸ್ಟ್ ಯಾವಾಗ್ಲೂ ಬಿಲ್ಸ್ ಪೇಯಬಲ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಬೇಕಂದ್ರೆ ಯಾವ ಕಡೆ ಅಮೌಂಟ್ ಜಾಸ್ತಿ ಬರುತ್ತೆ ನೋಡಿ? ಸೊ ಇಟ್ ಇಸ್ ಆನ್ ದ ಡೆಬಿಟ್ ಸೈಡ್.
ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರ್ತಾ ಇದೆ, ಕ್ರೆಡಿಟ್ ಸೈಡ್ ಡಿಫ್ರೆನ್ಸ್ ಬರ್ತಾ ಇದೆ ನಮಗೆ 41,000 ಅಂತ. ಸೊ 41,000 ಅಂತ ಬರ್ಕೊಳ್ಳಿ. ಇದನ್ನ ಏನಂತ ಟ್ರೀಟ್ ಮಾಡಬೇಕು ಅನ್ನೋದು ಕ್ವಶನ್. ಸೊ ಬಿಲ್ಸ್ ಪೇಯಬಲ್ ಅಕೌಂಟ್ ನಾವು ಏನಕ್ಕೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ಮೊದಲನೇದು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ. ಆಲ್ರೆಡಿ ಓಪನಿಂಗ್ ಬ್ಯಾಲೆನ್ಸ್ ಅವನೇ ಕೊಟ್ಬಿಟ್ಟಿದ್ದಾನೆ. ಎರಡನೇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ, ಅದು ಸಹ ಅವನೇ ಕೊಟ್ಬಿಟ್ಟಿದ್ದಾನೆ. ಮೂರನೇದು ಬಂದ್ಬಿಟ್ಟು ನಾವು ಎಷ್ಟು ಬಿಲ್ಸ್ ಅಮೌಂಟ್ ಅನ್ನ ಪೇ ಮಾಡಿದೀವಿ, ಎಷ್ಟು ಕ್ಯಾಶ್ ಅನ್ನ ಪೇ ಮಾಡಿದೀವಿ ಅಂತ ಫೈಂಡ್ ಔಟ್ ಮಾಡಕ್ಕೆ, ಅದು ಸಹ ಅವನೇ ಕೊಟ್ಟಿದ್ದಾನೆ. ನಾಲ್ಕನೇದು ಬಂದು ಎಷ್ಟು ಬಿಲ್ಸ್ ಅನ್ನ ನಾವು ಕ್ರೆಡಿಟರ್ಸ್ಗೆ ಇಶ್ಯೂ ಮಾಡಿದೀವಿ ಅಂತ ಫೈಂಡ್ ಔಟ್ ಮಾಡಕ್ಕೆ. ಯಾಕಂದ್ರೆ ನಾವು ಕ್ಯಾಶ್ ಅನ್ನ ಪೇ ಮಾಡ್ತಾ ಇಲ್ಲ ಅಂದ್ರೆ ಬಿಲ್ಸ್ ಅನ್ನ ಕೊಡ್ತೀವಿ ಅವ್ರಿಗೆ. ಸೊ ಎಷ್ಟು ಅಮೌಂಟ್ ಬಿಲ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ 41,000 ಅಮೌಂಟ್ ಬಿಲ್ ಅನ್ನ ನಾವು ಕ್ರೆಡಿಟರ್ಸ್ಗೆ ಕೊಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಡಿಫ್ರೆನ್ಸ್ ಅನ್ನ ನಾವು ಬೈ ಕ್ರೆಡಿಟರ್ಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಬಿಲ್ಸ್ ಪೇಬಲ್ ಇಶ್ಯೂ ಟು ಕ್ರೆಡಿಟರ್ಸ್ ಅಂತ ಬರೀತೀವಿ. ಸೊ ದೇ ಆರ್ 4 reasons in order to ascertain this bills payable account. ನೆಕ್ಸ್ಟ್, ಈ ಬಿಲ್ಸ್ ಪೇಬಲ್ ಅಕೌಂಟ್ ಅಲ್ಲಿ ಡಿಫ್ರೆನ್ಸ್ ಏನ್ ಬಂದಿದೆಯೋ ಅದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಕ್ರೆಡಿಟರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಆಗಿದೆ ಅಂದ್ರೆ ಇಲ್ಲಿ ಡೆಬಿಟ್ ಆಗುತ್ತೆ. ಸೊ ಟು ಬಿಲ್ಸ್ ಪೇಬಲ್ ಅಕೌಂಟ್ 41,000. ಇದನ್ನ ಟೋಟಲ್ ಮಾಡಿ ಯಾವ ಕಡೆ ಜಾಸ್ತಿ ಬರುತ್ತೆ ನೋಡಿ, ಡಿಫ್ರೆನ್ಸ್ ಬಂದು ಕ್ರೆಡಿಟ್ ಸೈಡ್ ಬರ್ತಾ ಇದೆ. ಸೊ ಅದನ್ನ ಬೈ ಏನಂತ ಬರಿಬೇಕು ಅಂದ್ರೆ, ಮೊದಲನೇದು ಕ್ರೆಡಿಟರ್ಸ್ ಅಕೌಂಟ್ ನಾವು ಪ್ರಿಪೇರ್ ಮಾಡೋದು ಒಂದು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ, ಆದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಅವನೇ ಕೊಟ್ಬಿಟ್ಟಿದ್ದಾನೆ. ಎರಡನೇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ಕೆ, ಈವನ್ ದಟ್ ಹ್ಯಾಸ್ ಬೀನ್ ಗಿವನ್ ಇನ್ ದ ಪ್ರಾಬ್ಲಮ್. ಮೂರನೇದು ಎಷ್ಟು ಕ್ಯಾಶ್ ಅನ್ನ ನಾವು ಪೇ ಮಾಡಿದ್ದೀವಿ ಕ್ರೆಡಿಟರ್ಸ್ಗೆ ಅಂತ ತಿಳ್ಕೊಳ್ಳೋಕೋಸ್ಕರ, ಅದು ಸಹ ಅವನೇ ಕೊಟ್ಟಿದ್ದಾನೆ. ಇನ್ನು ನಾಲ್ಕನೇದು ಇರೋದು ಎಷ್ಟು ಪರ್ಚೇಸಸ್ ನಾವು ಕ್ರೆಡಿಟ್ಗೆ ಸಾಲಕ್ಕೆ ಎಷ್ಟು ಪರ್ಚೇಸ್ ಮಾಡ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಕೆ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಕ್ರೆಡಿಟ್ ಪರ್ಚೇಸ್ ಕೊಟ್ಟಿಲ್ಲ, ಅದಕ್ಕೆ ನಾವು ಡಿಫ್ರೆನ್ಸ್ ಅನ್ನ ಬೈ ಕ್ರೆಡಿಟ್ ಪರ್ಚೇಸ್ ಅಂತ ಬರೀತೀವಿ. ದಟ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಥ್ಯಾಂಕ್ ಯು.